ತುಮಕೂರಿನಲ್ಲಿ ರೇವತಿ ನೃತ್ಯ ಕಲಾ ಮಂದಿರದ 17ನೇ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಆಚಾರ್ಯ ನೃತ್ಯೋತ್ಸವ ಶಿಷ್ಟಶಕ್ತಿ ಅಭಯ ಎಂಬ ಶೀರ್ಷಿಕೆಯಡಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ವಿವಿಧ ನೃತ್ಯ ಪ್ರಕಾರಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಕಾರ್ಯಕ್ರಮಕ್ಕೆ ಶ್ರೀ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಯವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ರೇವತಿ ನೃತ್ಯ ಕಲಾ ಮಂದಿರದ ನೂರಾರು ವಿದ್ಯಾರ್ಥಿಗಳು ಭರತನಾಟ್ಯ ಸೇರಿದಂತೆ ವಿವಿಧ ನೃತ್ಯ ಪ್ರದರ್ಶನಗಳನ್ನ ನೀಡಿದರು. ವಿದ್ಯಾರ್ಥಿಗಳ ಮನಮೋಹಕ ನೃತ್ಯ ಪ್ರದರ್ಶನ ಪ್ರೇಕ್ಷಕರ ಗಮನ ಸೆಳೆಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿದುಷಿ ಸಹನಾ ವೋಯಿಲೇಶ್ ಅವರು ಕಳೆದ 17 ವರ್ಷಗಳಿಂದ ರೇವತಿ ನೃತ್ಯ ಕಲಾ ಮಂದಿರದ ಮೂಲಕ ನೃತ್ಯ ಹಾಗೂ ಸಂಗೀತ ತರಬೇತಿ ನೀಡುತ್ತಾ ಬಂದಿದ್ದಾರೆ. ಪ್ರಸ್ತುತ ಸಂಸ್ಥೆಯಲ್ಲಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು, ಸಂಸ್ಥೆಯು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು, ಗುಬ್ಬಿ, ಚೇಳೂರು ಹಾಗೂ ಸಿರಗೇಟ್ ಸೇರಿದಂತೆ 4 ಶಾಖೆಗಳನ್ನ ಹೊಂದಿದೆ. ಇನ್ನು 2024ರಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳು ವಿಶ್ವಮಟ್ಟದ ಗಿನ್ನಿಸ್ ದಾಖಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು 50 ವಿದ್ಯಾರ್ಥಿಗಳು ಪ್ರಮಾಣ ಪತ್ರ ಪಡೆದಿದ್ದಾರೆ ಎಂದು ವಿದುಷಿ ಸಹನಾ ವೋಯಿಲೇಶ್ ತಿಳಿಸಿದರು. ನಾನು ವಿದುಷಿ ಸಹನಾ ವೋಯಿಲೇಶ್. ನಮ್ಮ ನೃತ್ಯ ಸಂಸ್ಥೆ ಹೆಸರು ರೇವತಿ ನೃತ್ಯ ಕಲಾ ಮಂದಿರ. ನಮ್ಮ ಸಂಸ್ಥೆ ತುಮಕೂರು, ಗುಬ್ಬಿ ಹಾಗೂ ಶಿರಾಗೇಟ್ ಮತ್ತು ಚೇಳೂರಿನಲ್ಲಿ ಶಾಖೆಯನ್ನು ಹೊಂದಿದ್ದು ಕಳೆದ 17 ವರ್ಷಗಳಿಂದ ಭರತನಾಟ್ಯ ಹಾಗೂ ಸಂಗೀತವನ್ನು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುತ್ತಾ ಬಂದಿದ್ದೇವೆ. ಇಂದಿನ ನಮ್ಮ ಕಾರ್ಯಕ್ರಮ 17ನೇ ವರ್ಷದ ನೃತ್ಯೋತ್ಸವ ಶಿವಶಕ್ತಿ ಎಂಬಂತಹ ಶೀರ್ಷಿಕೆ ಅಡಿಯಲ್ಲಿ ನಡೆಸುತ್ತಾ ಬಂದಿದ್ದು, ಈ ಕಾರ್ಯಕ್ರಮಕ್ಕೆ ಶ್ರೀ ಸಿದ್ಧಗಂಗಾ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯವನ್ನು ಹೊಂದು ಶ್ರೀ ಶಶಿಧರ್ ಕೋಟೆ ಅವರು ಹಾಗೂ ಹೇಮಾ ಪ್ರಭಾತ್ ಮೇಡಮ್ ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಸಿದ್ಧಲಿಂಗಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ. ನಮ್ಮ ಈ ಸಂಸ್ಥೆಯ ವಿದ್ಯಾರ್ಥಿಗಳು 2024ರಲ್ಲಿ ನಡೆದಂತಹ ವರ್ಲ್ಡ್ ಗಿನ್ನಿಸ್ ರೆಕಾರ್ಡಲ್ಲಿ ಭಾಗವಹಿಸಿ 50 ಜನ ವಿದ್ಯಾರ್ಥಿಗಳು ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟನ್ನು ಪಡೆದಿದ್ದು, ಸಂಸ್ಥೆ ಹಾಗೂ ಶಿಕ್ಷಕಿಗೆ ಒಂದು ಉತ್ತಮ ಗುರುಗಳು ಎಂಬಂತಹ ವಿಶ್ವ ದಾಖಲೆಯನ್ನು ಕೂಡ ಹೊಂದಿರುತ್ತಾರೆ. ನಮ್ಮ ಈ ಸಂಸ್ಥೆ ಪ್ರಸ್ತುತವಾಗಿ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುತ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಅತಿಥಿಗಳು, ರೇವತಿ ನೃತ್ಯ ಕಲಾ ಮಂದಿರದ ಮೂಲಕ ಕಳೆದ 17 ವರ್ಷಗಳಿಂದ ಭರತನಾಟ್ಯ ಹಾಗೂ ಸಂಗೀತ ತರಬೇತಿ ನೀಡಲಾಗುತ್ತಿದೆ. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಉತ್ತಮ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಪ್ರತಿ ವರ್ಷ ವಾರ್ಷಿಕೋತ್ಸವವನ್ನ ಆಯೋಜಿಸಲಾಗುತ್ತಿದೆ. ವಾರ್ಷಿಕೋತ್ಸವದಲ್ಲಿ ವಿದ್ಯಾರ್ಥಿಗಳ ನೃತ್ಯ ಪ್ರದರ್ಶನವನ್ನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು, ವಿದ್ಯಾರ್ಥಿಗಳ ಪ್ರತಿಭೆ ನೋಡಿ ಮನಸೂರೆಗೊಂಡಿದೆ. ನಮಗೂ ಸಹ ಈ ವೇದಿಕೆಯಲ್ಲಿ ನೃತ್ಯ ಮಾಡಬೇಕು ಎಂಬ ಮನಸ್ಸಾಗುವಂತೆ ಮಾಡಿದ್ದೆ. ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಹೊರತರುವ ಉತ್ತಮ ಕಾರ್ಯಕ್ರಮವನ್ನ ರೇವತಿ ನೃತ್ಯ ಕಲಾ ಮಂದಿರ ಮಾಡುತ್ತಿದೆ. ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆದು ಹೆಚ್ಚಿನ ಕೀರ್ತಿ ಗಳಿಸಲಿ ಎಂದು ಶುಭ ಹಾರೈಸಿದರು. ಯಾವತ್ತು ಆ ಸಂಸ್ಕಾರ ಕೊಡೋದು ಹೇಳ್ತವರು. ನಾನು ಇವತ್ತಿದ್ದೊಂದು ಪುಟ್ಟ ಸಾಧನೆ ಅಂತ ಒಂದು ಪುಟ್ಟ ಚಟುವಟಿಕೆ ಹಮ್ಮಿಕೊಂಡು ಸಂಗೀತದಿಂದ ಜನರಿಗೆ ಸಂತೋಷ ಕೊಡೋ ಮಹಾಭಾಗ್ಯವನ್ನು ನನಗೆ ಭಗವಂತ ಕಲಿಸಿಕೊಟ್ಟ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅದರ ಜೊತೆಗೆ ನನ್ನ ತಂದೆ ತಾಯಿಗಳ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ. ನಮ್ಮ ಭಾರತೀಯ ಸಂಸ್ಕೃತಿಯ ರೂವಾರಿಗಳಾಗಿ ಇವರೆಲ್ಲ ಹೋಗ್ತಾ ಇದ್ದಾರೆ. ಇವರು ಒಳ್ಳೆಯದಾಗಲಿ. ಈ ಭಕ್ತಿ ಇದೆಯಲ್ಲ, ಇದೇ ಶಕ್ತಿ. ಕಲೆಯಲ್ಲಿ ಇರುವುದೇ ಮುಖ್ಯ ಭಕ್ತಿ. ಆ ಭಕ್ತಿಯೇ ಶಕ್ತಿಯಾಗಿ ಅದು ಮುಕ್ತಿಯನ್ನು ನಮಗೆ ಕೊಡ್ತದೆ. ಎಲ್ಲರಿಗೂ ಸನ್ಮಂಗಲವಾಗಲಿ, ಎಲ್ಲರಿಗೂ ಶುಭವಾಗಲಿ. ಕನ್ನಡ ನಾಡಿನ ಕಲೆ ಸಂಸ್ಕೃತಿನ ಬೇರೆ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗೋ ಹಾಗೆ ನಿಮ್ಮ ಸಹಕಾರ ಬೇಕು. ಗುರುಗಳು ಕೇಳಿದ್ರು ತುಮಕೂರಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ. ಇಲ್ಲ, ನನ್ನ ಮುತ್ತಾತ ನನ್ನ ಕೋಲ್ ತಾತ ಹುಟ್ಟಿದ್ದು ತುಮಕೂರಲ್ಲೇ. ಸೊ ನಾನು ತುಮಕೂರಿನ ಒಂದು ಮಗಳು ಅಂತಲೇ ಹೇಳಬೇಕು. ನನ್ನ ಮೊದಲ ಇನಿಷಿಯಲ್ಸ್ ಇದ್ದಿದ್ದು ಟಿ ವಿ ಹೇಮಾ ಅಂತ.
ಟಿ ಅಂದರೆ ತುಮಕೂರು ವೆಂಕಟೇಶಾಚಾರ್ ಹೇಮಾ ಅಂತಲೇ ಇದ್ದಿದ್ದು. ಸೊ ತುಮಕೂರನ್ನ ಖಂಡಿತ ಮರೆಯಲ್ಲ, ನನ್ನ ತವರೂರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮತ್ತೆ ಈ ಊರಿಗೆ ಬರ್ತೀನಿ, ನಿಮ್ಮೆಲ್ಲರ ಪ್ರೀತಿನ ತಗೊಂಡು ಹೋಗ್ತೀನಿ ಅಂತ ಕೇಳ್ತಾ, ನಮ್ಮ ಕನ್ನಡನ ಉಳಿಸಿ ಬೆಳೆಸಿ, ದಯವಿಟ್ಟು ಕನ್ನಡದಲ್ಲಿ ಮಾತಾಡಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿರವರು ವಿದ್ಯಾರ್ಥಿಗಳ ನೃತ್ಯ ಪ್ರದರ್ಶನವನ್ನ ವೀಕ್ಷಿಸಿ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದರು. ಕಲೆಯ ಮೂಲಕ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವತ್ತು ವಿಶೇಷವಾಗಿ ನಾವೆಲ್ಲ ಒಂದು ನೃತ್ಯ ಕಾರ್ಯಕ್ರಮದ ವೀಕ್ಷಣೆಗೆ ನಾವೆಲ್ಲ ಸೇರಿದ್ದೇವೆ. ಆದರೆ ನಾವೆಲ್ಲ ಭಾವಿಸ್ಬೇಕಾದಂಥ ಇನ್ನೊಂದು ಆಲೋಚನೆ ಅಂದರೆ, ನಾವು ಬರೀ ನೃತ್ಯ ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ನಾವು ಸೇರಿಕೊಂಡಿಲ್ಲ. ಸೇರಿರುವಂಥ ಒಂದು ಘನ ಉದ್ದೇಶವನ್ನು ನಾವೆಲ್ಲ ಅರಿತುಕೊಳ್ಳಬೇಕಾಗಿರುವಂಥದ್ದು. ಸಾವಿರಾರು ವರ್ಷಗಳ ಭಾರತೀಯ ಪರಂಪರೆ ಆಗಿರ್ಬೋದು, ಆಧ್ಯಾತ್ಮಿಕತೆ ಆಗಿರ್ಬೋದು, ಕಲಾ ವೈಭವವನ್ನು ಸಂಭ್ರಮಿಸಲು ಇವತ್ತೆಲ್ಲ ನಾವು ಸೇರಿಕೊಂಡಿದ್ದೇವೆ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ಬಹಳ ಅದ್ಭುತವಾಗಿರುವಂಥ ಕಾರ್ಯಕ್ರಮ. ತುಂಬ ಅಚ್ಚುಕಟ್ಟಾಗಿ ನಿರಂತರವಾಗಿ ನಮ್ಮ ಶಾಲೆಯವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸ್ತಾ ಇರುವಂಥದ್ದು ನಿಜಕ್ಕೂ ಆ ಸಂತೋಷವನ್ನು ಇಮ್ಮಡಿಗೊಳಿಸುವಂಥ ಕೆಲಸ ಮಾಡಿದೆ. ಇವತ್ತು ಒಂದು ದೇಶ ಶ್ರೀಮಂತಿಕೆ ಅಂತ ನಾವು ಕರಿಬೇಕಾದ್ರೆ ಕೇವಲ ಆರ್ಥಿಕತೆ ಅಂತಕ್ಕಂಥ ಆಧಾರವಾಗಿ ಇಟ್ಟುಕೊಂಡು ದೇಶ ಶ್ರೀಮಂತವಾದಂಥ ರಾಷ್ಟ್ರ ಅಂತ ನಾವು ಕರೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ದೇಶ ಅಂತಂದರೆ ಅದು ಶ್ರೀಮಂತಿಕೆಯನ್ನು ಪಡ್ಕೊಂಡಿದೆ ಅಂತಂದರೆ ಆರ್ಥಿಕತೆಯ ಜೊತೆಗೆ ಆ ದೇಶದಲ್ಲಿ ಸಂಸ್ಕೃತಿ, ಒಂದಷ್ಟು ಸಾಹಿತ್ಯ, ಒಂದಷ್ಟು ಸಂಗೀತ, ನೃತ್ಯ ಮತ್ತು ಮೌಲ್ಯಗಳನ್ನು ಇದ್ದಾಗ ಮಾತ್ರ ಒಂದು ದೇಶ ಶ್ರೀಮಂತ ರಾಷ್ಟ್ರ ಅಂತ ಕಳಿಸ್ಕೊಡೋದಕ್ಕೆ ಮಾತ್ರ ಸಾಧ್ಯ ಆಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಭಾರತದ ಸಂಸ್ಕೃತಿ ವಿಶ್ವದಲ್ಲಿ ಶ್ರೇಷ್ಠವಾಗಿರುವುದಕ್ಕೆ ಇಂತಹ ಸಂಸ್ಕೃತಿಯಿಂದ ಮಾತ್ರ ಸಾಧ್ಯ ಆಗಿರುವಂಥದ್ದು. ಅಂತಹ ಸಂಸ್ಕೃತಿ ಉಳಿಸಿಕೊಂಡು ಹೋಗುವಂಥ ಕೆಲಸವನ್ನು ನಿರಂತರವಾಗಿ ಈ ಕಲಾ ಪರಂಪರೆ ಮಾಡ್ಕೊಂಡು ಬಂದಿರುವಂಥದ್ದು ನಿಜಕ್ಕೂ ಆ ಶ್ರೇಷ್ಠತೆಯನ್ನ, ಆ ಘನತೆಯನ್ನು ಹೆಚ್ಚಿಸುವಂತ ಕೆಲಸವನ್ನ ಮಾಡಿದೆ. ಕಾರ್ಯಕ್ರಮದಲ್ಲಿ ಶ್ರೀ ಶಶಿಧರ್ ಕೋಟೆ, ವಿದುಷಿ ಹೇಮಾ ಪ್ರಭಾತ್, ಅಧ್ಯಕ್ಷರಾದ ಶ್ರೀ ಸಿದ್ದಲಿಂಗಪ್ಪ, ಪ್ರಸನ್ನ ಕುಮಾರ್ ಸೇರಿದಂತೆ ಗಣ್ಯರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಕಲಾಭಿಮಾನಿಗಳು ಉಪಸ್ಥಿತರಿದ್ದರು.